ಓಂ ಶಾಂತಿ. 2nd October 2025 बाबारवर साकार मुरली. मीठे बच्चे, सबसे मीठा अक्षर बाबा है. तुम्हारे मुख से सदा बाबा बाबा निकलता रहे. सबको शुबाबा का परिचय देते रहो. ಮಧುರ ಮಕ್ಕಳೇ, ಎಲ್ಲದಕ್ಕಿಂತ ಮಧುರ ಅಕ್ಷರ ಬಾಬಾ ಆಗಿದೆ. ನಿಮ್ಮ ಬಾಯಿಂದಲೂ ಸಹ ಯಾವಾಗಲೂ ಬಾಬಾ ಬಾಬಾ ಎನ್ನುವ ಶಬ್ದ ಬರುತ್ತಿರಬೇಕು. ಎಲ್ಲರಿಗೂ ಶಿವಬಾಬಾರವರ ಪರಿಚಯವನ್ನು ಕೊಡುತ್ತಾ ಇರಿ. ಪ್ರಶ್ನೆ: सतयुग में कोई मनुष्य तो क्या जानवर भी रोगी नहीं होते हैं, क्यों? ಸತ್ಯಯುಗದಲ್ಲಿ ಕೇವಲ ಮನುಷ್ಯರಲ್ಲದೆ ಪ್ರಾಣಿಗಳೂ ಸಹ ನಿರೋಗಿಗಳಾಗಿರುತ್ತಾರೆ. ಯಾವ ರೋಗ ಇರುವುದಿಲ್ಲ, ಏಕೆ? उत्तर: क्योंकि संगम पर बाबा सभी आत्माओं का और बेह सृष्टि का ऐसा ऑपरेशन कर देते हैं जो रोग का नाम निशान ही नहीं रहता. ಏಕೆಂದರೆ ಸಂಗಮಯುಗದಲ್ಲಿ ತಂದೆ ಎಲ್ಲ ಆತ್ಮಗಳ ಮತ್ತು ಬೇಹದ್ದಿನ ಸೃಷ್ಟಿಯ ಎಂತಹ ಆಪರೇಷನ್ ಮಾಡುತ್ತಾರೆಂದರೆ ಯಾವ ರೋಗದ ಹೆಸರು ನಿಶಾನಿ ಇರುವುದಿಲ್ಲ. ತಂದೆಯು ಅವಿನಾಶಿ ಸರ್ಜನ್ ಆಗಿದ್ದಾರೆ. ಅಭಿ ಜೋ ಸಾರಿ ಸೃಷ್ಟಿ ರೋಗಿ है, इस सृष्टि में फिर दुख का नाम निशान नहीं होगा. ಈಗ ಎಲ್ಲ ಸೃಷ್ಟಿಯು ರೋಗಿಯಾಗಿದೆ. ನಂತರ ಈ ಸೃಷ್ಟಿಯಲ್ಲಿ ದುಃಖದ ಯಾವುದೇ ಹೆಸರು ನಿಶಾನಿ ಇರೋದಿಲ್ಲ. यहाँ के दुखों से बचने के लिए बहुत बहुत बहादुर बनना है. ಇಲ್ಲಿನ ದುಃಖಗಳಿಂದ ತಪ್ಪಿಸಿಕೊಳ್ಳಲು ಬಹಳ ಬಹಳ ಬಹದ್ದೂರರು ಆಗಬೇಕು. ಗೀತೆ: ತುಮ್ಹೇ ಪಾಕೆ ಹಮ್ನೆ ಜಹಾ ಪಾಲಿಯ. ನಿನ್ನನ್ನು ಪಡೆದುಕೊಂಡು ಬಾಬಾ ನಾನು ಸರ್ವಸ್ವವನ್ನು ಪಡೆದುಕೊಂಡೆ. ಓಂ ಶಾಂತಿ. ಜಬಲ್ ಭೀ ಕಹ ಸಕ್ತೆ ಹೇ ಜಬಲ್ ಓಂ ಶಾಂತಿ. ಜಬಲ್ ಓಂ ಶಾಂತಿ ಅಂತಲೂ ಸಹ ಹೇಳಬಹುದು. ಆತ್ಮವು ತನ್ನ ಪರಿಚಯವನ್ನು ಕೊಡ್ತಾ ಇದೆ. ಮೇ ಆತ್ಮ ಶಾಂತ ಸ್ವರೂಪ್ ಹೂँ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಹಮಾರಾ ನಿವಾಸ್ ಸ್ಥಾನ್ ಶಾಂತಿ ಧಾಮ್ ಮೇ ಹೈ और बाबा की हम सब संतान हैं. ನಮ್ಮ ನಿವಾಸ ಸ್ಥಾನ ಶಾಂತಿಧಾಮದಲ್ಲಿದೆ ಮತ್ತು ಬಾಬನಿಗೆ ನಾವೆಲ್ಲರೂ ಸಂತಾನರಾಗಿದ್ದೇವೆ. सब आत्माएं ओम कहती हैं, वहाँ हम सब भाई भाई हैं, फिर यहाँ भाई बहन बनते हैं. ನಾವು ಆತ್ಮಗಳೆಲ್ಲರೂ ಓಂ ಅಂತ ಹೇಳ್ತೀವಿ. ಪರಮಧಾಮದಲ್ಲಿದ್ದಾಗ ಎಲ್ಲರೂ ಸಹ ಸಹೋದರ ಸಹೋದರರಾಗಿರ್ತೀವಿ. ಇಲ್ಲಿ ಶರೀರದಲ್ಲಿ ಬಂದಾಗ ಸಹೋದರ ಸಹೋದರಿಯರು ಆಗ್ತೀವಿ. ಈಗ ಸಹೋದರ ಸಹೋದರಿಯರ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ತದೆ ಶರೀರಕ್ಕೆ ಬಂದ ನಂತರ. ಬಾಪ್ ಸಮझाते हैं, हमारे सब बच्चे हैं, ब्रह्मा की भी तुम संतान हो, इसलिए भाई बहन ठहरे. ತಂದೆ ಹೇಳ್ಕೊಡ್ತಾರೆ, ಎಲ್ಲರೂ ನನ್ನ ಮಕ್ಕಳಾಗಿದ್ದಾರೆ, ಬ್ರಹ್ಮನಿಗೂ ನೀವು ಸಂತಾನರಾಗಿರೋ ಕಾರಣ ಸಹೋದರ ಸಹೋದರಿಯರು ಆಗ್ತೀರಿ. ನಿಮ್ಮದು ಇನ್ನಾವುದೇ ಸಂಬಂಧ ಇಲ್ಲ. ಪ್ರಜಾಪಿತಾ की संतान ब्रह्मा कुमार कुमारी हैं. पुरानी दुनिया को चेंज करने इस समय ही आते हैं. ಪ್ರಜಾಪಿತನ ಸಂತಾನರು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದಾರೆ. ಹಳೆಯ ಪ್ರಪಂಚವನ್ನು ಚೇಂಜ್ ಮಾಡಲಿಕ್ಕೆ ಈ ಸಮಯದಲ್ಲಿ ಬರ್ತಾರೆ. ತಂದೆಯು ಬ್ರಹ್ಮನ ಮೂಲಕವೇ ಹೊಸ ಸೃಷ್ಟಿಯನ್ನು ರಚನೆಯನ್ನು ಮಾಡ್ತಾರೆ. ಬ್ರಹ್ಮನ ಜೊತೆಗೂ ಸಹ ನಮ್ಮ ಸಂಬಂಧ ಇದೆ ಅಲ್ವೇ? ಯುಕ್ತಿಯೂ ಸಹ ಎಷ್ಟು ಚೆನ್ನಾಗಿದೆ. ಎಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದಾರೆ. ತನ್ನನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು ಮತ್ತು ತನ್ನನ್ನು ಸಹೋದರ ಸಹೋದರಿ ಅಂತ ತಿಳ್ಕೋಬೇಕು. ಕ್ರಿಮಿನಲ್ ಆಯಿ, ಪತಿತ ದೃಷ್ಟಿ ಇರಬಾರದು ಅಂತಾರೆ ಬಾಬಾ. ಇಲ್ಲಿ ಕುಮಾರ್ ಕುಮಾರಿಯರು ದೊಡ್ಡವರ ಆದಂಗೆ ಅವರ ಕಣ್ಣುಗಳು ಪತಿತ ಆಗ್ತವೆ, ಇಂಪ್ಯೂರ್ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ನಂತರ ತಪ್ಪು ಕೆಲಸಗಳನ್ನು ಮಾಡ್ತಾರೆ. ಕ್ರಿಮಿನಲ್ ಆ್ಯಕ್ಟ್ ಹೋತಿ ಹೇ ರಾವಣ್ ರಾಜ್ಯ ಮೇ. ಕ್ರಿಮಿನಲ್ ಆ್ಯಕ್ಟ್ ಆಗ್ತದೆ ರಾವಣನ ರಾಜ್ಯದಲ್ಲಿ. ಸತ್ಯಯುಗದಲ್ಲಿ ಕ್ರಿಮಿನಲ್ ಆ್ಯಕ್ಟ್ ಇರೋದಿಲ್ಲ. ಕ್ರಿಮಿನಲ್ ಅಕ್ಷರನೇ ಅಲ್ಲಿ ಇರೋದಿಲ್ಲ. ವಂಡರ್ ಅಲ್ವಾ?
ಅಲ್ಲಿ ಜೈಲಿರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಕಳ್ಳರೂ ಇರೋದಿಲ್ಲ ಅಂತಾರೆ ಬಾಬಾ. ಇದೆಲ್ಲವೂ ದುಃಖದ ಮಾತಾಗಿವೆ. ಇದು ಇಲ್ಲಿ ನಡೀತಾ ಇದೆ. ಹಾಗಾಗಿ ಮಕ್ಕಳಿಗೆ ತಿಳಿಸಲಾಗ್ತದೆ, ಇದು ಆಟ ಆಗಿದೆ, ಸುಖ ಮತ್ತು ದುಃಖದ ಆಟ. ಇದು ಇಲ್ಲಿ ನಡೀತಾ ಇದೆ. ಹಾಗಾಗಿ ಮಕ್ಕಳಿಗೆ ತಿಳಿಸಲಾಗ್ತದೆ, ಇದು ಆಟ ಆಗಿದೆ, ಸುಖ ದುಃಖದ ಆಟ. ಜೊತೆ ಜೊತೆಗೆ ಸೋಲು ಮತ್ತು ಗೆಲುವಿನ ಆಟ ಆಗಿದೆ. ಇನ್ನು ಇನ್ಕೋ ಭಿ ತುಮ್ ಹಿ ಸಮಜ್ತೆ ಹೋ. ಈ ಮಾತುಗಳನ್ನು ನೀವೇ ಅರ್ಥ ಮಾಡ್ಕೊಂಡಿದ್ದೀರಿ. ಗಾಯಾ ಹುವಾ ಹೇ ಮಾಯಾ ಸೆ ಹಾರೆ ಹಾರ್ ಹೇ, ಮಾಯಾ ಪರ್ ಜೀತ್ ಬಾಪ್ ಆಕರ್ ಆಧಾ ಕಲ್ಪ್ ಕೆ ಲಿಯೆ ಪೆಹನಾತೆ ಹೇ. ಸೊ ಬಾಬಾ ಹೇಳ್ತಾ ಇದ್ದಾರೆ, ಮಾಯೆ ಜೊತೆಗೆ ನಾವು ಸೋತಾಗ ಕಂಪ್ಲೀಟಾಗಿ ಸೋಲ್ತೀವಿ, ಮಾಯೆ ಜೊತೆಗೆ ಗೆದ್ದಾಗ ಇಡೀ ಜಗತ್ತನ್ನೇ ಎಲ್ಲವನ್ನು ಅರ್ಧ ಕಲ್ಪಕ್ಕಾಗಿ ನಾವು ಗೆಲ್ತೀವಿ ಅಂತಾರೆ ಬಾಬಾ. ನಂತರ ಅರ್ಧ ಕಲ್ಪಕ್ಕಾಗಿ ಮತ್ತೆ ಸೋಲ್ತೀವಿ. ಇದು ಯಾವುದೇ ಹೊಸ ಮಾತು ಇದರಲ್ಲಿ ಇಲ್ಲ. ಸೋಲು ಗೆಲುವಿನ ಆಟ ಇದು ಆಗಿದೆ ಅಂತಾರೆ ಬಾಬಾ. ಯಹ ತೋ ಸಾಧಾರಣ ಪಾಯಿ ಪೈಸೆ ಕಾ ಖೇಲ್ ಹೈ. ಇದು ಸಾಧಾರಣ, ಬಾಬಾ ಹೇಳ್ತಾ ಇದ್ದಾರೆ, 1 ಪೈಸೆಯ ಆಟ ಆಗಿದೆ. फिर तुम मुझे याद करते हो तो अपना राज्य भाग्य आधा कल्प के लिए लेते हो. ನಂತರ ನೀವು ನನ್ನನ್ನು ನೆನಪು ಮಾಡಿ ಅರ್ಧ ಕಲ್ಪಕ್ಕಾಗಿ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ತೀರಿ. ರಾವಣನ ರಾಜ್ಯದಲ್ಲಿ ನನ್ನನ್ನು ಮರಿತೀರಿ. ರಾವಣ ಶತ್ರು ಆಗಿದ್ದಾನೆ. ಅವನನ್ನು ಪ್ರತಿ ವರ್ಷ ಭಾರತೀಯರು ಸುಡ್ತಾರೆ. ಯಾವ ದೇಶದಲ್ಲಿ ಬಹಳ ಭಾರತೀಯರು ಇರ್ತಾರೆ ಅಲ್ಲೇ ರಾವಣನನ್ನು ಸುಡ್ತಾರೆ. ಕಹೆಂಗೆ ಯಹ ಭಾರತವಾಸಿಯೋಂ ಕೆ ಧರ್ಮ ಕಾ ಉತ್ಸವ ಹೈ. ಹೇಳ್ತಾರೆ, ಇದು ಭಾರತವಾಸಿಗಳ ಧರ್ಮದ ಉತ್ಸವ ಆಗಿದೆ. ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆವಾಗ ಮಕ್ಕಳು ಅರ್ಥ ಮಾಡ್ಕೋಬೇಕು, ಅದು ಹದ್ದಿನ ಮಾತಾಗಿದೆ. ರಾವಣನ ರಾಜ್ಯವಂತೂ ಈಗ ಇಡೀ ವಿಶ್ವದ ಮೇಲಿದೆ. ಸಿರ್ಫ್ ಲಂಕಾ ಪರ್ ನಹಿ ಹೈ. ಕೇವಲ ಶ್ರೀಲಂಕಾದಲ್ಲಿ ರಾವಣನ ರಾಜ್ಯ ಇಲ್ಲ. ವಿಶ್ವ ತೋ ಬಹುತ್ ಬಡಿ ಹೈ ನಾ. ಈ ವಿಶ್ವ, ಈ ಪ್ರಪಂಚ ಬಹಳ ದೊಡ್ಡದಲ್ವೇ. ಬಾಪ್ ನೆ ಸಮझाया है यह ಸೃಷ್ಟಿ ಸಾರಿ ಸಾಗರ್ ಪರ್ ಖಡಿ ಹೈ. ಈ ಸೃಷ್ಟಿ ಅನ್ನೋದು ಸಮುದ್ರದ ಮೇಲೆ ನಿಂತಿದೆ. ಮನುಷ್ಯ कहते हैं नीचे एक बैल व गऊ है जिनको जिनके सींग पर सृष्ಟಿ खड़ी है फिर थक जाते हैं तो बदलते हैं. ಅಂದರೆ ಯೂಶುವಲಿ ಜನರಲ್ ಆಗಿ ಮನುಷ್ಯರು ಹೇಳ್ತಾರೆ, ಕೆಳಗೆ ಒಂದು ನಂದಿ ಇದೆ ಅಥವಾ ಒಂದು ಹಸು ಇದೆ, ಅದರ ಒಂದು ಕೊಂಬೇನಿದೆ, ಅದರ ಮೇಲೆ ಸೃಷ್ಟಿ ನಿಂತಿದೆ, ಸುಸ್ತಾದಾಗ ಜಾಗವನ್ನು ಚೇಂಜ್ ಮಾಡ್ತಾರಂತೆ. ಈ ರೀತಿ ಸುಮ್ಮನೆ ಒಂದು ಜನರಲ್ ಆಗಿ ಜನಗಳ ಒಂದು ಅಭಿಪ್ರಾಯ ಇದೆ. ಆದರೆ ಈ ಮಾತಂತೂ ಇಲ್ಲ. ಬಾಬಾ ಹೇಳ್ತಾರೆ, ಪೃಥ್ವಿ ನೀರಿನ ಮೇಲೆ ನಿಂತಿದೆ, 4 ಕಡೆ ನೀರೇ ನೀರಿದೆ. ಈಗ ಇಡೀ ಪ್ರಪಂಚದಲ್ಲಿ ರಾವಣನ ರಾಜ್ಯ ಇದೆ. ನಂತರ ರಾಮ ಅಥವಾ ಈಶ್ವರೀಯ ರಾಜ್ಯ ಸ್ಥಾಪನೆಯನ್ನು ಮಾಡಲಿಕ್ಕೆ ತಂದೆ ಬರಬೇಕಾಗ್ತದೆ. ಸಿರ್ಫ್ ಈಶ್ವರ್ कहने से भी कह देते ಈಶ್ವರ್ ತೋ ಸರ್ವಶಕ್ತಿಮಾನ್ ಹೈ. ಈಶ್ವರ, ಶಿವ, ಭಗವಂತ, ಪರಮಾತ್ಮ ಅನ್ನೋ ಒಂದೇ ಒಂದು ವರ್ಡ್ ಒಂದ್ಸಲ ಕೇಳಿದ್ರು ಅಂದರೆ ಹೌದು, ಪರಮಾತ್ಮ ಅಂತೂ ಸರ್ವಶಕ್ತಿವಂತ ಇದ್ದಾರೆ ಅಂತ ಹೇಳ್ತಾರೆ. ಏನು ಬೇಕಾದ್ದನ್ನು ಅವರು ಮಾಡ್ಬೋದು ಅಂತಲೂ ಹೇಳ್ತಾರೆ. ಅದು ತಪ್ಪು ಮಹಿಮೆ ಆಗ್ತದೆ. ಇತನಾ ಲವ್ ನಹಿ ರಹತಾ. ಪರಮಾತ್ಮ ಅಂದರೆ ಸತ್ತವರನ್ನು ಬದುಕಿಸ್ಬಿಡ್ತಾರೆ. ಪರಮಾತ್ಮ ಅಂದರೆ ಬೇಕಾದ್ದನ್ನು ಮಾಡ್ತಾರೆ. ಆ ಒಂದು ಕನೆಕ್ಷನ್, ನಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೆನಪು ಮಾಡಿದಾಗ ಬರೋ ಕನೆಕ್ಷನ್, ಆ ಒಂದು ಕನೆಕ್ಷನ್ ಭಗವಂತ ಎಲ್ಲ ಬೇಕಾದ್ದನ್ನು ಮಾಡಿಬಿಡ್ತಾರೆ ಅಂತ ಹೇಳುವಾಗ ಬರೋದಿಲ್ಲ. ಈಶ್ವರ ಪರಮಾತ್ಮನನ್ನು ತಂದೆ ಅಂತ ಹೇಳಲಾಗ್ತದೆ. ತಂದೆ ಅನ್ನೋದ್ರಿಂದ ಆಸ್ತಿ ಸಿಗ್ತದೆ. ಶಿವ ಬಾಬಾ कहते हैं ಹಮೇಶಾ ಬಾಬಾ ಬಾಬಾ कहना चाहिए. ಯಾವಾಗಲೂ ಬಾಬಾ ಬಾಬಾ ಅಂತ ಹೇಳ್ತಾ ಇರಬೇಕು. ಈಶ್ವರ ವ ಪ್ರಭು ಆದಿ ಅಕ್ಷರ ಭೂಲ್ ಜಾನೆ चाहिए. ಈಶ್ವರ ಪ್ರಭು ಅನ್ನೋ ಅಕ್ಷರ ಮರಿಬೇಕು. ಬಾಬಾನೇ ಕಹಾ ಹೇ ಮಾಮಿ ಕಮ್ ಯಾದ್ ಕರೋ. ತಂದೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಪ್ರದರ್ಶನಿ ಆದಿ ಮೇ ಭಿ ಜಬ್ ಸಮझाते हो तो घड़ी घड़ी ಶಿವ ಬಾಬಾ ಕಾ ಪರಿಚಯ ದೋ.
ಪ್ರದರ್ಶನಿಯಲ್ಲಿಯೂ ಸಹ ಕ್ಷಣ ಕ್ಷಣಕ್ಕೂ ಶಿವಬಾಬನ ಪರಿಚಯ ಕೊಡಿ. ಶಿವಬಾಬಾ ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ, ಅವರನ್ನೇ ಗಾಡ್ ಫಾದರ್ ಅಂತ ಹೇಳಲಾಗ್ತದೆ. ಬಾಬಾ ಅಕ್ಷರ ಎಲ್ಲದಕ್ಕಿಂತ ಸ್ವೀಟ್ ಆಗಿದೆ. ಶಿವಬಾಬಾ ಶಿವಬಾಬಾ ಎನ್ನುವ ಶಬ್ದ ಬಾಯಿಂದ ಬರ್ತದೆ. ಬಾಬಾ ಹೇಳ್ತಾರೆ, ಬಾಯಂತೂ ಮನುಷ್ಯರದೇ ಆಗಿರಲಿಕ್ಕೆ ಸಾಧ್ಯ ಅಲ್ವಾ? ಹಸು ಅಥವಾ ಹಸುವಿನ ಒಂದು ಬಾಯಿ ನಂದಿಯ ಬಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಶಿವಶಕ್ತಿಯರು ಆಗಿದ್ದೀರಿ. ನಿಮ್ಮ ಮುಖ ಕಮಲದಿಂದ ಜ್ಞಾನ ರತ್ನ ಬರ್ತದೆ, ಜ್ಞಾನ ಅಮೃತ ಬರ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ತುಮ್ಹಾರಾ ನಾಮ್ ಬಾಲಾ ಕರ್ನೆ ಗೌಮುಖ ಕಹ ದಿಯಾ ಹೈ. ನಿಮ್ಮ ಹೆಸರನ್ನು ಫೇಮಸ್ ಮಾಡಲಿಕ್ಕೆ ಗೌಮುಖ ಅಂತ ಹೇಳಿದ್ದಾರೆ. ಗಂಗೆಗೆ ಆ ರೀತಿ ಹೇಳೋದಿಲ್ಲ. ಮುಖಕಮಲದಿಂದ ಅಮೃತ ಈಗ ಬರ್ತದೆ. ಜ್ಞಾನ ಅಮೃತ ಪಿಯಾ ತೋ ಫಿರ್ ವಿಷ್ ಪಿ ನಹಿ ಸಕ್ತೆ. ಜ್ಞಾನ ಅಮೃತ ಕುಡಿದಾಗ ವಿಷ ಕುಡಿಲಿಕ್ಕಾಗೋದಿಲ್ಲ. ಅಮೃತವನ್ನು ಕುಡಿಯೋದ್ರಿಂದ ನೀವು ದೇವತೆಗಳು ಆಗ್ತೀರ. ಈಗ ನಾನು ಬಂದಿದ್ದೀನಿ ಅಸುರರಿಂದ ದೇವತೆಗಳನ್ನಾಗಿ ಮಾಡಲು. ಈಗ ನೀವು ದೈವಿ ಸಂಪ್ರದಾಯದವರು ಆಗ್ತಾ ಇದ್ದೀರಿ. ಸಂಗಮ್ ಯುಗ ಕಬ್ ಕೈಸಾ ಹೋತಾ ಹೈ ಯಹ ಭಿ ಕಿಸ್ಕೋ ಪತಾ ನಹಿ ಹೈ. ಸಂಗಮ ಯುಗ ಯಾವಾಗ ಯಾವ ರೀತಿ ಆಗ್ತದೆ ಯಾರಿಗೂ ಗೊತ್ತಿಲ್ಲ. ನೀವು ತಿಳ್ಕೊಂಡಿದ್ದೀರಿ, ನಾವು ಬ್ರಹ್ಮಕುಮಾರ್ ಕುಮಾರಿಯರು ಪುರುಷೋತ್ತಮ ಸಂಗಮಯುಗಿ ವಾಸಿಗಳಾಗಿದ್ದೀವಿ. ಬಾಕಿ ಎಲ್ಲರೂ ಕಲಿಯುಗಿಗಳಾಗಿದ್ದಾರೆ. ನೀವು ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದ್ದೀರಿ. ಝಾಡ್ ಕಿ ಭಿ ನಾಲೆಜ್ ತುಮ್ಕೋ ಹೈ. ಈ ವೃಕ್ಷದ ಜ್ಞಾನವು ನಿಮಗಿದೆ. ಝಾಡ್ ಪೆಹಲೆ ಛೋಟಾ ಹೋತಾ ಹೈ ಫಿರ್ ವೃದ್ಧಿ ಕೋ ಪಾತಾ ಹೈ. ವೃಕ್ಷ ಮೊದಲು ಚಿಕ್ಕದಿರ್ತದೆ, ನಂತರ ಅದು ವೃದ್ಧಿಯನ್ನು ಪಡೆದುಕೊಳ್ಳುತ್ತದೆ. ಕಿತ್ನಿ ಇನ್ವೆನ್ಷನ್ ನಿಕಾಲ್ತೆ ಹೈ ಕಿ ಬಚ್ಚೆ ಕಮ್ ಕೈಸೆ ಹೋ. ಎಷ್ಟೊಂದು ಇನ್ವೆನ್ಷನ್ಸ್, ಎಷ್ಟೊಂದು ಹೊಸ ಹೊಸ ಟೆಕ್ನಾಲಜಿಗಳನ್ನು ಹುಡುಕ್ತಾರೆ, ಯಾವ ರೀತಿ ಮಕ್ಕಳನ್ನು ಕಡಿಮೆ ಮಾಡಬೇಕು. ಆದರೆ ನರ ಚಾಹತ್ ಕುಚ್ ಓರ್ ಭೈ ಕುಚ್ ಓರ್ ಕಿ ಓರ್. ಮನುಷ್ಯ ಬಯಸೋದೇ ಒಂದು, ಅದು ಆಗೋದೇ ಒಂದು. ಎಲ್ಲರ ಮೃತ್ಯು ಅಂತೂ ಅವಶ್ಯವಾಗಿ ಆಗಲೇಬೇಕು. ಅಭಿ ಫಸಲ್ ಬಹುತ್ ಅಚ್ಚಿ ಹೋಗಿ ಆಯಿ ಬರ್ಸಾತ್ ಕಿತ್ನಾ ನುಕ್ಸಾನ್ ಕರ್ ದೇತಿ ಹೈ. ಈಗೀಗ ಫಸಲು ಬಹಳ ಚೆನ್ನಾಗಿ ಬಂದಿರ್ತದೆ, ಜೋರಾಗಿ ಮಳೆ ಬಂತಂದರೆ ಎಷ್ಟೊಂದು ಲಾಸ್ ಆಗ್ತದೆ. ನ್ಯಾಚುರಲ್ ಕ್ಯಾಲಮಿಟೀಸ್ ಕೋತು ಕೋಯಿ ಸಮಜ್ ನಾ ಸಕೆ. ಯಾವಾಗ ಪ್ರಾಕೃತಿಕ ಆಪದೆಗಳು ಬರ್ತವೆ, ನ್ಯಾಚುರಲಿ ಎಲ್ಲವೂ ಯಾವಾಗ ಡೆಸ್ಟ್ರಾಯ್ ಆಗುತ್ತೆ ಯಾರೂ ಸಹ ಗೆಸ್ ಮಾಡಲಿಕ್ಕಾಗೋದಿಲ್ಲ. ಕೋಯಿ ಬಾತ್ ಕಾ ಠಿಕಾನ ಥೋಡೆ ಹಿ ಹೈ. ಸೊ ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ಮಾತಿಗೆ ಇಲ್ಲಿ ಗ್ಯಾರಂಟಿ ಇಲ್ಲ. ಕಹಾ ಫಸಲ್ ಹೋ ಔರ್ ಬರಫ್ ಕೆ ಓಲೆ ಪಡ್ ಜಾಯೆ ತೋ ಕಿತ್ನಾ ನುಕ್ಸಾನ್ ಹೋ ಪಡ್ತಾ. ಏನಾಗ್ತದೆ, ಚೆನ್ನಾಗಿ ಬೆಳೆ ಬಂದಿರ್ತದೆ, ಒಂದೊಂದು ಸಲ ಏನಾಗ್ತದೆ, ಮಳೆ ಬಂದಾಗ ದೊಡ್ಡ ದೊಡ್ಡ ಕಲ್ಲಿನ ರೂಪದಲ್ಲೂ ಸಹ ಮಳೆ ಬೀಳ್ತದೆ. ಐಸ್ ಅಂತ ಏನು ಹೇಳ್ತೀವಿ, ಮಂಜು ಅಂತ ಏನು ಹೇಳ್ತೀವಿ, ಅದರದ್ದು ಸಹ ಕಲ್ಲು ಬಿದ್ದಾಗ ಎಷ್ಟು ಲಾಸ್ ಆಗ್ತದೆ. ಮಳೆ ಬಂದರೂ ಕಷ್ಟ, ಮಳೆ ಬರೆದಿದ್ರೂ ಕಷ್ಟ. ಇದನ್ನೇ ನ್ಯಾಚುರಲ್ ಕ್ಯಾಲಮಿಟೀಸ್, ಪ್ರಾಕೃತಿಕ ಆಪದಾಯ ಅಂತ ಹೇಳಿ ಕರೆಯಲಾಗ್ತದೆ. ಇದಿನ್ನೂ ಹೆಚ್ಚಾಗೋದಿದೆ. ಇನ್ಸೆ ಬಚನೆ ಕೆ ಲಿಯೆ ಬಹುತ್ ಬಹದ್ದೂರ್ ಹೋನಾ ಚಾಹಿಯೆ. ಪ್ರತಿಯೊಂದು ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಹಳ ಶಕ್ತಿಶಾಲಿಗಳು ಆಗಬೇಕು. कोई को ऑपरेशन होता है तो कई वह देख नहीं सकते हैं, देखते ही अनकॉन्शियस हो जाते हैं. ಕೆಲವ್ರದ್ದು ಆಪರೇಷನ್ ಆಗ್ತದೆ, ಅದನ್ನು ನೋಡಿದವರೇ ತಲೆ ತಿರುಗಿ ಬೀಳ್ತಾರೆ. ಬಾಬಾ ಹೇಳ್ತಾರೆ, ಈಗ ಇಡೀ ಪ್ರಪಂಚದ ಆಪರೇಷನ್ ಆಗಬೇಕಾಗಿದೆ. ನಾನು ಬಂದು ಎಲ್ಲರ ಆಪರೇಷನ್ ಮಾಡ್ತೇನೆ. ಇಡೀ ಸೃಷ್ಟಿಯೇ ರೋಗಿಯಾಗಿದೆ. ಅವಿನಾಶಿ ಸರ್ಜನ್ ಭಿ ಬಾಪ್ ಕಾ ನಾಮ್ ಹೈ. ಅವಿನಾಶಿ ಸರ್ಜನ್ ತಂದೆಯ ಹೆಸರಾಗಿದೆ. ವಹ ಸಾರೆ ವಿಶ್ವ ಕಾ ಆಪರೇಷನ್ ಕರ್ ದೇಂಗೆ ಜೋ ಫಿರ್ ವಿಶ್ವ ಮೇ ರಹನೆ ವಾಲೋಂ ಕೋ ಕಭಿ ದುಃಖ ನಹಿ ಹೋಗಾ. ಅವರು ಇಡೀ ಸೃಷ್ಟಿಯ ಆಪರೇಷನ್ ಮಾಡ್ತಾರೆ, ನಂತರ ವಿಶ್ವದಲ್ಲಿ ಇರುವಂತಹವರಿಗೆ ದುಃಖ ಆಗೋದಿಲ್ಲ. ಕಿತನಾ ಬಡಾ ಸರ್ಜನ್ ಹೈ. ಎಷ್ಟು ದೊಡ್ಡ ಸರ್ಜನ್ ನಾನು ಅಂತಾರೆ ಬಾಬಾ. ಆತ್ಮಾओं का भी ऑपरेशन ಬೇಹದ್ ಸೃಷ್ಟಿ ಕಾ ಭಿ ಆಪರೇಷನ್ ಕರ್ನೆ ವಾಲಾ ಹೈ. ಆತ್ಮಗಳ ಆಪರೇಷನ್, ಬೇಹದ್ದಿನ ಸೃಷ್ಟಿಯ ಆಪರೇಷನ್ ಮಾಡುವಂತಹ ಅವಿನಾಶಿ ಸರ್ಜನ್ ಆಗಿದ್ದಾರೆ. ಅಲ್ಲಿ ಮನುಷ್ಯರು ಕೂಡ ಜೊತೆಗೆ
ಪ್ರಾಣಿಗಳು ಸಹ ರೋಗಿಗಳು ಆಗೋದಿಲ್ಲ. ಬಾಪ್ ಸಮझाते हैं मेरा और बच्चों का क्या पार्ट है. ನಂದೇನು ಪಾತ್ರ ಇದೆ, ಮಕ್ಕಳದೇನು ಪಾತ್ರ ಇದೆ, ನಾನು ತಿಳಿಸ್ಕೊಡ್ತೀನಿ ಅಂತಾರೆ ಬಾಬಾ. ಇದನ್ನೇ ಹೇಳಲಾಗ್ತದೆ, ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ. ಇದನ್ನು ನೀವು ತಗೊಳ್ತಾ ಇದ್ದೀರಿ. ಮಕ್ಕಳು ಮೊದಲು ಈ ಖುಷಿಯ ಅನುಭವವನ್ನು ಮಾಡಬೇಕಾಗಿದೆ. ಆಜ್ ಸದ್ಗುರುವಾರ ಹೇ, ಹಮೇಶಾ ಸತ್ ಬೋಲ್ನಾ ಚಾಹಿಯೆ. ಇಂದು ಸದ್ಗುರುವಾರ, ಯಾವಾಗಲೂ ಸತ್ಯವನ್ನೇ ನುಡಿಬೇಕು. ವ್ಯಾಪಾರದಲ್ಲೂ ಹೇಳ್ತಾರಲ್ವ, ಸತ್ಯ ಹೇಳಿ, ಮೋಸದ ಮಾತನಾಡಬೇಡಿ. ಫಿರ್ ಭಿ ಲೋಭ ಮೇ ಆಕರ್ ಕುಚ್ ಜಾಸ್ತಿ ದಾಮ್ ಬತಾಕರ್ ಸೌದಾ ಕರ್ ದೇಂಗೆ. ಆದರೂ ಸಹ ಲೋಭದಲ್ಲಿ ಬಂದು ಜಾಸ್ತಿ ರೇಟನ್ನು ಹೇಳಿ ಬಿಸ್ನೆಸ್ಸನ್ನು ಮಾಡ್ತಾರೆ. ಕೆಲವರು ಸತ್ಯವನ್ನು ಹೇಳೋದೇ ಇಲ್ಲ. झूठ ही झूठ बोलते हैं इसलिए सत्य को याद करते हैं. ಕೇವಲ ಸುಳ್ಳನ್ನು ಹೇಳಿದಾಗ ಮೋಸ ಮಾಡ್ತಾರೆ, ಹಾಗಾಗಿ ಸತ್ಯ ತಂದೆಯನ್ನು ನೆನಪು ಮಾಡ್ತಾರೆ. कहते हैं ना सत्य नाम संग है. ಹಾಡಲಾಗ್ತದಲ್ವ, ಸತ್ಯದ ಹೆಸರು ಜೊತೆಗಿದೆ. ಈಗ ನೀವು ತಿಳ್ಕೊಂಡಿದ್ದೀರಿ ಯಾರು ಬಾಬಾ. ಬಾಬಾ ಅಂದರೆ ಸತ್ಯ. ಬಾಬಾ ಎನ್ನುವ ಸತ್ಯದ ಜೊತೆಗಿದ್ದಾರೆ, ಅವರೇ ತಂದೆಯ ಜೊತೆಗೆ ಹೋಗ್ತಾರೆ. ಅಭಿ ಸತ್ಯ ಕೆ ಸಾಥ್ ತುಮ್ ಆತ್ಮಾओं का संग हुआ है तो तुम ही साथ जाएंगे. ಆ ಸತ್ಯದ ಜೊತೆಗೆ ನಮ್ಮ ಕಂಪ್ಯಾನಿಯನ್ಶಿಪ್ ಆಗಿದೆ. ಹಾಗಾಗಿ ಆ ಸತ್ಯದ ಜೊತೆಗೇ ನೀವು ಹೋಗ್ತೀರಿ. ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ಬಂದಿದ್ದಾರೆ. ಅವರನ್ನೇ ಟ್ರುತ್ ಅಂತ ಹೇಳಲಾಗ್ತದೆ. ಅವರು ನಾವು ಆತ್ಮಗಳನ್ನು ಪವಿತ್ರರನ್ನಾಗಿ ಮಾಡಿ ಜೊತೆ ಕರ್ಕೊಂಡು ಹೋಗ್ತಾರೆ ಒಂದೇ ಸಲ. ಸತ್ಯಯುಗದಲ್ಲಿ ಈ ರೀತಿ ಹೇಳೋದಿಲ್ಲ, ರಾಮ್ ರಾಮ್ ಸಂಗ್ ಹೇಯ ಸತ್ಯ ನಾಮ್ ಸಂಗ್ ಹೇ ಅಂತ. ರಾಮ ಜೊತೆಗಿದ್ದಾನೆ, ಸತ್ಯ ನಮ್ಮ ಜೊತೆಗಿದ್ದಾರೆ, ಈ ರೀತಿ ಶಬ್ದಗಳು ಸತ್ಯಯುಗದಲ್ಲಿ ಇರೋದಿಲ್ಲ. ಬಾಪ್ कहते हैं अभी मैं तुम बच्चों के पास आया हूँ, नयनों पर बिठाए ले जाता हूँ. ನಾನು ಈಗ ನೀವು ಮಕ್ಕಳ ಹತ್ರ ಬಂದಿದ್ದೀನಿ, ಕಣ್ಣುಗಳಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇದು ಕಣ್ಣುಗಳಲ್ಲ, ಮೂರನೆಯ ಕಣ್ಣು ಆಗಿದೆ ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಇಸ್ ಸಮಯ ಬಾಪ್ ಆಯೇ ಹೇ ಸಾಥ್ ಲೇ ಜಾಯಂಗೆ. ಈ ಸಮಯದಲ್ಲಿ ತಂದೆ ಬಂದಿದ್ದಾರೆ, ಜೊತೆ ಕರ್ಕೊಂಡು ಹೋಗ್ತಾರೆ. ಶಂಕರನ ಮಾತಿಲ್ಲ, ಇದು ಶಿವನ ಮಕ್ಕಳ ಮೆರವಣಿಗೆ ಆಗಿದೆ. ಅವರು ಎಲ್ಲ ಪತಿಯರಿಗೂ ಪತಿಯಾಗಿದ್ದಾರೆ. कहते हैं तुम सब ब्राइड्स हो, मैं हूँ ब्राइड ग्रूम. ನೀವೆಲ್ಲರೂ ಬಾಬಾ ಬ್ರೈಡ್ಸ್ ಆಗಿದ್ದೀರಿ, ನಾನು ಬ್ರೈಡ್ ಗ್ರೂಮ್ ಆಗಿದ್ದೀನಿ ಅಂತಾರೆ ಬಾಬಾ. ನೀವೆಲ್ಲರೂ ಆಶಿಕ್ ಆಗಿದ್ದೀರಿ, ನಾನು ಮಾಶೂಕ್ ಆಗಿದ್ದೀನಿ. ಮಾಶೂಕ್ ಒಬ್ಬರೇ ಇರ್ತಾರಲ್ವೇ. ನೀವು ಅರ್ಧಕಲ್ಪದಿಂದ ನನ್ನನ್ನು ಹುಡುಕ್ತಾ ಇದ್ರಿ. ಅರ್ಧಕಲ್ಪದಿಂದ ನಾನು ಮಾಶೂಕನಿಗೆ ನೀವು ಆಶಿಕರಾಗಿದ್ದೀರಿ. ಈಗ ನಾನು ಬಂದಿದ್ದೀನಿ, ಎಲ್ಲರೂ ಭಕ್ತಿಯರಾಗಿದ್ದಾರೆ. ಭಕ್ತರನ್ನು ರಕ್ಷಣೆ ಮಾಡುವ ಭಗವಂತ. ಆತ್ಮ ಭಕ್ತಿ ಮಾಡ್ತದೆ ಶರೀರದ ಜೊತೆಗೆ. ಸತ್ಯಯುಗ ತ್ರೇತಾಮೆ ಭಕ್ತಿ ಹೋತಿ ನಹಿ. ಸತ್ಯ ತ್ರೇತಾಯುಗದಲ್ಲಿ ಭಕ್ತಿನೇ ಇರೋದಿಲ್ಲ. ಭಕ್ತಿಯ ಫಲ ಸತ್ಯಯುಗದಲ್ಲಿ ಅನುಭವ ಮಾಡ್ತೀರ. ಈಗ ಮಕ್ಕಳಿಗೆ ನಾನು ಅದನ್ನು ಕೊಡ್ತಾ ಇದ್ದೀನಿ. ವಹ ತುಮ್ಹಾರ ಮಾಶೂಕ್ ಹೇ, ಅವರು ನಿಮ್ಮ ಮಾಶೂಕ್ ಆಗಿದ್ದಾರೆ. जो तुमको साथ ले जाएंगे फिर तुम अपने पुरुषार्थ अनुसार जाकर राज्य भाग्य लेंगे. ಅವರು ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. ನಂತರ ನಿಮ್ಮ ಪುರುಷಾರ್ಥದ ಅನುಸಾರ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ತೀರಿ. ಇದನ್ನು ಎಲ್ಲೂ ಬರೆದಿಲ್ಲ. ಹೇಳಲಾಗ್ತದಲ್ವ, ಶಂಕರ ಪಾರ್ವತಿಯನ್ನು ಕೂರಿಸ್ಕೊಂಡು ಅಮರ ಕಥೆಯನ್ನು ನುಡಿಸಿದ್ರು ಅಂತ. ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಿ. ನಾನು ಕಥೆಯನ್ನು ನುಡಿಸುವಂಥವನು ಅಮರನಾಥನಾಗಿದ್ದೇನೆ. ಅಮರನಾಥ ಅಂತ ಒಬ್ಬನಿಗೆ ಮಾತ್ರ ಕರೆಯಲಾಗ್ತದೆ. ಊಂಚ್ತೆ ಊಂಚ್ ಬಾಪ್ ಹೇ ಉನ್ಕೋ ತೋ ಅಪ್ನಿ ದೇಹ ನಹಿ ಹೇ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದರೆ ಅವರಿಗೆ ತಮ್ಮ ದೇಹ ಇಲ್ಲ. कहते हैं मैं अमरनाथ तुम बच्चों को अमर कथा सुनाता हूँ. ನಾನು ಅಮರನಾಥ, ನೀವು ಮಕ್ಕಳಿಗೆ ಅಮರ ಕಥೆಯನ್ನು ತಿಳಿಸ್ಕೊಡ್ತೀನಿ. ಶಂಕರ ಪಾರ್ವತಿಯರು ಎಲ್ಲಿಂದ ಬಂದರು? ಅವರು ಇರೋದೇ ಸೂಕ್ಷ್ಮವತನದಲ್ಲಿ. ಅಲ್ಲಿ ಸೂರ್ಯ ಚಂದ್ರರ ರೋಶನಿ ಬೆಳಕು ಇರೋದಿಲ್ಲ. ಸತ್ಯ ಬಾಪ್ ಅಭಿ ತುಮಕೋ ಸತ್ಯ ಕಥಾ ಸುನಾತೆ ಹೇ. ಸತ್ಯ ತಂದೆ ಸತ್ಯ ಕಥೆಯನ್ನು ತಿಳಿಸ್ಕೊಡ್ತಾರೆ. ಬಾಪ್ ಬಿಗರ್ ಸಚ್ಚಿ ಕಥಾ ಕೋಯಿ ಸುನಾ ನಾ ಸಕೆ.
ತಂದೆಯ ವಿನಃ ಬೇರಾರೂ ಸಹ ಸತ್ಯವಾಗಿರುವ ಕಥೆಯನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಹ ಭೀ ಸಮಜ್ತೆ ಹೋ ವಿನಾಶ ಹೋನೆ ಮೇ ಟೈಮ್ ಲಗ್ತಾ ಹೈ. ವಿನಾಶ ಆಗೋದ್ರಲ್ಲಿ ಸಮಯ ಹಿಡಿತದೆ. ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಎಷ್ಟು ದೊಡ್ಡ ಪ್ರಪಂಚ ಆಗಿದೆ, ಎಷ್ಟು ದೊಡ್ಡ ಮನೆಗಳಿದ್ದಾವೆ, ಎಷ್ಟೊಂದು ಮನೆಗಳಿದ್ದಾವೆ. ಇದೆಲ್ಲವೂ ಬಿದ್ದು ಖತಮಾಗಿ ಬಿಡ್ತವೆ. ಅರ್ಥಕ್ವೇಕ್ ಮೇ ಕಿತ್ನಾ ನುಕ್ಸಾನ್ ಹೋತಾ ಹೈ. ಭೂಕಂಪ ಆದಾಗ ಎಷ್ಟು ಲಾಸ್ ಆಗ್ತದೆ, ಎಷ್ಟೊಂದು ಜನ ಸತ್ತು ಹೋಗ್ತಾರೆ. ಬಾಕಿ ತುಮ್ಹಾರ ಛೋಟಾ ಝಾಡ್ ಹೋಗ. ನಂತರ ನಿಮ್ಮದೊಂದು ಪುಟಾಣಿ ವೃಕ್ಷ ಇರ್ತದೆ. ದೆಹಲಿ ಪರಿಸ್ಥಾನ ಆಗ್ತದೆ, ಸ್ವರ್ಗ ಆಗ್ತದೆ. ಏಕಿ ಪರಿಸ್ಥಾನ್ ಮೇ ಲಕ್ಷ್ಮೀನಾರಾಯಣ್ ಕ ರಾಜ್ಯ ಚಲ್ತಾ ಹೈ. ಒಂದೇ ಒಂದು ಪರಿಸ್ಥಾನದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ನಡೀತದೆ. ಎಷ್ಟು ದೊಡ್ಡ ದೊಡ್ಡ ಮೆಹಲ್ಗಳು ಆಗ್ತವೆ. ತುಮಕೋ ಕುಚ್ ಖರ್ಚಾ ನಹಿ ಕರ್ನಾ ಪಡ್ತಾ ಹೈ. ನೀವು ಏನನ್ನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಬಾಬಾ कहते हैं ಬ್ರಹ್ಮ ಕಿ ಲೈಫ್ ಮೇ ಹಿ ಕಿತ್ನಾ ಸಸ್ತಾ ಅನಾಜ್ ಥಾ. ಬ್ರಹ್ಮ ಬಾಬಾರವರ ಸಮಯದಲ್ಲಿ ಗ್ರಾಸರೀಸ್ ಏನಿತ್ತು, ಬೇಳೆ ಕಾಳೆಲ್ಲ ಏನಿತ್ತು, ಎಷ್ಟೊಂದು ಬಹಳ ಕಡಿಮೆ ಹಣದಲ್ಲಿ ಸಿಗ್ತಿತ್ತು. ಸತ್ಯುಗದಲ್ಲಿ ಇನ್ನೆಷ್ಟು ಕಡಿಮೆ ಹಣದಲ್ಲಿ ಎಲ್ಲ ವಸ್ತುಗಳು ಸಿಗ್ಬೋದು. ಎಷ್ಟು ದೊಡ್ಡ ದೆಹಲಿ ಇದೆಯೋ ಅಷ್ಟು ದೊಡ್ಡ ಪ್ರತಿಯೊಬ್ಬರ ಮನೆ ಇರ್ತದೆ. ಅಷ್ಟು ಜಾಸ್ತಿ ಎಲ್ಲರಿಗೂ ಸಹ ಜಮೀನು ಸಿಗ್ತದೆ. ಮೀಠಿ ನದಿಯೋಂ ಪರ್ ತುಮ್ಹಾರ ರಾಜ್ಯ ಚಲೇಗ. ತುಂಬ ಸ್ವೀಟ್ ಆಗಿರೋ ನದಿಗಳ ಮೇಲೆ ನಿಮ್ಮ ರಾಜ್ಯ ಇರ್ತದೆ. ಒಬ್ಬೊಬ್ಬರ ಹತ್ರ ಏನೇನು ಇರೋದಿಲ್ಲ ಅಂತಾರೆ ಬಾಬಾ. ಸದಾ ಅನ್ನ ಮಿಲ್ತಾ रहेगा. ಯಾವಾಗಲೂ ಪ್ರತಿಯೊಬ್ಬರಿಗೂ ಅನ್ನ ಸಿಗ್ತಾ ಇರ್ತದೆ. ಅಲ್ಲಿನ ಹೂವು ಹಣ್ಣು ಸಹ ನೀವು ನೋಡ್ತೀರಿ, ಎಷ್ಟು ದೊಡ್ಡವಾಗಿರ್ತವೆ. ನೀವು ಶೂಬಿ ರಸವನ್ನು ಕುಡಿದು ಬರ್ತೀರಿ. ಅಲ್ಲಿ कहते थे वहाँ माली है. अब माली तो ज़रूर वैकुंठ में ಅಥವಾ ನದಿ ಕಿನಾರೆ ಹೋಗ. ಹೂದೋಟವನ್ನು ಸಂಭಾಲನೆ ಮಾಡುವಂತಹ ಮಾಲಿ ಅವರು ಸಹ ವೈಕುಂಠದಲ್ಲಿ ಅಥವಾ ನದಿಯ ದಡದಲ್ಲಿ ಇರ್ತಾರೆ. ಎಷ್ಟು ಜನ ಇರ್ತಾರೆ ಅಲ್ಲಿ. ಕಹಾ ಅಭಿ ಇತ್ನೆ ಕರೋಡ್, ಕಹಾ 9 लाख ಹೋಂಗೆ और सब कुछ तुम्हारा होगा. ಈಗಿನ ಪಾಪ್ಯುಲೇಷನ್, ಸತ್ಯುಗದ ಜನಸಂಖ್ಯೆ ಈಗ ಎಷ್ಟೊಂದು ಕೋಟಿ ಇದ್ದಾರೆ. ಆದರೆ ಸತ್ಯುಗದಲ್ಲಿ ಕೇವಲ 9 ಲಕ್ಷ ಮಾತ್ರ ಇರ್ತಾರೆ. ಎಲ್ಲದೂ ನಿಮಗೆ ಸೇರಿರ್ತದೆ. ತಂದೆ ಎಂತಹ ರಾಜಧಾನಿಯನ್ನು ಕೊಡ್ತಾರೆ, ಅದನ್ನು ನಮ್ಮಿಂದ ಯಾರೂ ಕಿತ್ಕೊಳ್ಳಿಕ್ಕಾಗೋದೇ ಇಲ್ಲ. ಆಕಾಶ, ಭೂಮಿ ಎಲ್ಲದಕ್ಕೂ ನೀವು ಮಾಲೀಕರಾಗ್ತೀರಿ. ಹಾಡನ್ನು ಸಹ ಮಕ್ಕಳು ಕೇಳಿದ್ರಿ. ऐसे ऐसे गीत 6-8 हैं जो सुनने से ही खुशी का पारा चढ़ जाता है. ಈ ರೀತಿಯಾಗಿ 6-8 ಹಾಡುಗಳಿದ್ದಾವೆ. ಅದನ್ನು ಕೇಳೋದ್ರಿಂದ ಖುಷಿಯ ನಶೆ ಏರ್ತದೆ. ದೇಖೋ ಅವಸ್ಥಾ ಮೇ ಕುಚ್ ಗಡ್ಬಡ್ ಹೈ ತೋ ಗೀತ್ ಬಜಾಲೋ. ನಿಮ್ಮ ಅವಸ್ಥೆಯಲ್ಲಿ ಏನಾದರೂ ಏರುಪೇರಿದ್ದಾಗ ಹಾಡನ್ನು ಪ್ಲೇ ಮಾಡಿ. ಇದು ಖುಷಿಯ ಹಾಡಾಗಿದೆ. ನೀವು ಅರ್ಥವನ್ನೂ ಸಹ ತಿಳ್ಕೊಂಡಿದ್ದೀರಿ. ಬಾಬಾರವರು ಬಹಳ ಯುಕ್ತಿಗಳನ್ನು ಹೇಳ್ಕೊಡ್ತಾರೆ, ತಮ್ಮನ್ನು ತಾವು ಹರ್ಷಿತ ಮುಖದವರನ್ನಾಗಿ ಮಾಡಿಕೊಳ್ಳಿಕ್ಕೆ. ಬಾಬಾ ಕೋ ಲಿಖತೆ ಹೈ, ಬಾಬಾ ಇತನಿ ಖುಷಿ ನಹಿ रहती है. ಬಾಬನಿಗೆ ಮಕ್ಕಳು ಲೆಟರನ್ನು ಬರೀತಾರೆ, ಬಾಬಾ ಇಷ್ಟೊಂದು ಖುಷಿ ಇರೋದಿಲ್ಲ ಅಂತ. ಮಾಯೆಯ ಬಿರುಗಾಳಿಯೂ ಸಹ ಬರ್ತದೆ. ಅರೇ ಮಾಯಾಕೆ ತೂಫಾನ್ ಆಯೆ ತುಮ್ ಬಾಜಾ ಬಜಾಲೋ. ಬಾಬಾ ಹೇಳ್ತಾರೆ, ಮಾಯೆ ಬಿರುಗಾಳಿ ಬಂತಂದರೆ ಆರಾಮಾಗಿ ನೀವು ಚಪ್ಪಾಳೆಯನ್ನು ಹೊಡೀರಿ. ಖುಷಿ ಕೆ ಲಿಯೆ ಬಡೇ ಬಡೇ ಮಂದಿರೋ ಮೇ ಬಿ ಫಾಟಕ್ ಪರ್ ಬಾಜಾ ಬಚ್ತಾ रहता है. ಖುಷಿಗಾಗಿ ದೇವಸ್ಥಾನಗಳಲ್ಲೂ ಸಹ ಚಪ್ಪಾಳೆಯನ್ನು ಹೊಡಿತಾ ಇರ್ತಾರೆ. ಬಾಂಬೆಯಲ್ಲಿ ಮಾಧವ ಭಾಗದಲ್ಲಿ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಕುತ್ಕೊಂಡು ಎಲ್ಲರೂ ಶಬ್ದವನ್ನು ಮಾಡ್ತಾರೆ. ತುಮಕೋ कहते हैं यह ಫಿಲ್ಮಿ ರೆಕಾರ್ಡ್ ಕ್ಯೂ ಬಜಾತೆ ಹೈ. ನಿಮಗೆ ಹೇಳ್ತಾರೆ, ಫಿಲ್ಮಿನ ಸಾಂಗ್ಸ್ ಯಾಕೆ ಪ್ಲೇ ಮಾಡ್ತೀರಾ? ಅವರಿಗೆ ಗೊತ್ತಿಲ್ಲ, ಡ್ರಾಮಾ ಅನುಸಾರವಾಗಿ ಈ ಹಾಡುಗಳು ಸಹ ಕೆಲಸಕ್ಕೆ ಬರ್ತವೆ. ಈ ಅರ್ಥವನ್ನು ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ. ಇದನ್ನು ಕೇಳೋದ್ರಿಂದಲೂ ಸಹ ಖುಷಿಯ ಅನುಭವವನ್ನು ಮಾಡ್ತೀರಿ. ಪರಂತು ಬಚ್ಚೆ ಭೂಲ್ ಜಾತೆ ಹೈ. ಆದರೆ ಮಕ್ಕಳು ಮರೆತು ಬಿಡ್ತೀರಿ. घर में किसको गमी होती है तो भी गीत सुनकर बड़े खुश होंगे. ಮನೆಯಲ್ಲೂ ಸಹ ಯಾರಿಗಾದರೂ ಬೇಜಾರು ಅನಿಸಿದರೆ, ಅಪ್ಸೆಟ್ ಫೀಲ್ ಅನಿಸಿದಾಗ ಈ ಹಾಡುಗಳನ್ನು ಕೇಳಿ ಖುಷಿ ಪಡ್ತಾರೆ.
ಇದು ಬಹಳ ವ್ಯಾಲ್ಯೂಯಬಲ್ ವಸ್ತುವಾಗಿದೆ. ಕೋಯಿ ಕೆ ಘರ್ ಮೇ ಝಗಡಾ ಚಲ್ತಾ ಹೈ, ಬೋಲೋ ಭಗವಾನ್ ಉವಾಚ್ ಕಾಮ್ ಮಹಾಶತ್ರು ಹೈ. ಯಾರ್ದಾದ್ರೂ ಮನೆಯಲ್ಲಿ ಜಗಳ ಆದಾಗ ಹೇಳಿ ಅವರಿಗೆ ಕಾಮ ಮಹಾಶತ್ರು ಆಗಿದೆ ಅಂತ ಹೇಳಿ. ಇದರ ಮೇಲೆ ವಿಜಯವನ್ನು ಪಡೆದುಕೊಳ್ಳೋದ್ರಿಂದ ವಿಶ್ವಕ್ಕೆ ಮಾಲೀಕರಾಗ್ತೀವಿ. ನಂತರ ಹೂವುಗಳ ಮಳೆ ಆಗ್ತದೆ, ಜಯ ಜಯಕಾರ ಆಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಚಿನ್ನದ ಹೂವುಗಳಿಂದ ಎಲ್ಲರ ಮೇಲೆ ಶಾವರ್, ಚಿನ್ನದ ಹೂವಿನ ಮಳೆ ಸುರಿತದೆ. ಈಗ ನೀವು ಮುಳ್ಳಿನಿಂದ ಹೂಗಳು ಆಗ್ತಾ ಇದ್ದೀರಿ, ನಂತರ ನಿಮ್ಮ ಅವತರಣೆ ಆಗ್ತದೆ. ಅಂದರೆ ಲಿಟ್ರಲಿ ಏನು ಹೂವಿನ ಮಳೆ ಸುರಿಯೋದಿಲ್ಲ, ಅಷ್ಟೊಂದು ಮಾನ ಸನ್ಮಾನ ಸಿಗ್ತದೆ. ಮನುಷ್ಯ ಸಮಜ್ತೆ ಹೇ ಸೋನೆ ಕೆ ಫೂಲ್ ಬರಸ್ತೆ ಹೇ, ಚಿನ್ನದ ಮಳೆ ಸುರಿತದೆ ಅಂತ ಮನುಷ್ಯರು ತಿಳ್ಕೊತಾರೆ. ಏಕ್ ರಾಜ್ಕುಮಾರ್ ವಿಲಾಯತ್ ಮೇ ಗಯಾ, ವಹಾ ಪಾರ್ಟಿ ದಿ ಥಿ, ಉನ್ಕೆ ಲಿಯೆ ಸೋನೆ ಕೆ ಫೂಲ್ ಬನ್ವಾಯೆ. ಯಾರೋ ಒಬ್ಬರು ರಾಜ್ಕುಮಾರ ಫಾರಿನ್ಗೆ ಹೋದರು, ಅವರಿಗೆ ಒಂದು ಪಾರ್ಟಿಯನ್ನು ಕೊಟ್ಟರು, ಅವರಿಗೆ ಒಂದು ಚಿನ್ನದ ಹೂವನ್ನು ಕೊಟ್ಟರು, ಎಲ್ಲರ ಮೇಲೆ ಮಳೆಯನ್ನು ಸುರಿಸಿದ್ರು. ಖುಷಿಯಿಂದ ಅಷ್ಟೊಂದು ಅವರಿಗೆ ಹಾಸ್ಪಿಟಾಲಿಟಿಯನ್ನು ಮಾಡಿದರು, ನಿಜವಾದ ಚಿನ್ನದ ಹೂವನ್ನು ಮಾಡಿಸಿದ್ರು. ಬಾಬಾ ಉನ್ಕಿ ಸ್ಟೇಟ್ ಆದಿ ಕೋ ಭಿ ಅಚ್ಚಿ ರೀತಿ ಜಾನ್ತೆ ಹೇ. ಬ್ರಹ್ಮ ಬಾಬಾರವರು ಅವರ ಸ್ಟೇಟ್, ಅವರೆಲ್ಲಿಂದ ಬಂದರು, ಯಾವ ಒಂದು ರಾಜ್ಯಕ್ಕೆ ಅವರು ಸೇರಿಕೊಂಡಿದ್ದಾರೆ, ಇದೆಲ್ಲವೂ ಸಹ ಅವರಿಗೆ ಗೊತ್ತಿತ್ತು. ವಾಸ್ತವದಲ್ಲಿ ನೀವು ಹೂವಾಗಿ ಬರ್ತೀರಿ. ಸೋನೆ ಕೆ ಫೂಲ್ ತುಮ್ ಊಪರ್ ಸೆ ಉತರ್ತೆ ಹೋ, ನಿಜವಾದ ಚಿನ್ನದ ಹೂಗಳು ನೀವು ಮೇಲಿಂದ ಬರ್ತೀರಿ. ನೀವು ಮಕ್ಕಳಿಗೆ ಎಷ್ಟು ಲಾಟರಿ ಸಿಗ್ತಾ ಇದೆ, ವಿಶ್ವದ ರಾಜ್ಯ ಭಾಗ್ಯದ ಲಾಟರಿ. जैसे लौकिक बाप बच्चों को कहते हैं तुम्हारे लिए यह लाया हूँ, तो बच्चे कितना खुश होते हैं. ನಿಮಗೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ ಅಂತ ಲೌಕಿಕ ತಂದೆ ಬಂದು ಹೇಳಿದಾಗ ಮನೆಗೆ ನಿಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದೆ. ಬಾಬಾ ಭಿ ಕಹತೆ ಹೇ ತುಮ್ಹಾರೆ ಲಿಯೆ ಬಹಿಷ್ತ್ ಲಾಯಾ ಹೂँ, ತಂದೆಯೂ ಸಹ ಹೇಳ್ತಾರೆ ನಿಮಗೋಸ್ಕರ ನಾನು ಸ್ವರ್ಗವನ್ನೇ ತೆಗೆದುಕೊಂಡು ಬಂದಿದ್ದೀನಿ, ನೀವು ಅಲ್ಲಿ ರಾಜ್ಯವನ್ನು ಮಾಡ್ತೀರಿ, ಎಷ್ಟು ಖುಷಿ ಇರಬೇಕು. कोई को छोटी सौगात देते हैं तो कहते हैं बाबा आप तो हमको विश्व की बादशाही देते हो. ಯಾರಿಗಾದರೂ ಸಣ್ಣ ಒಂದು ಗಿಫ್ಟನ್ನು ಕೊಟ್ಟಾಗ ಅವ್ರು ಹೇಳ್ತಾರಂತೆ, ಬಾಬಾ ಈ ಗಿಫ್ಟ್ ಏನೋ ಇರಲಿ, ಆದರೆ ವಿಶ್ವದ ಬಾದಶಾಹಿಯನ್ನೇ ನೀವು ಕೊಡ್ತೀರಿ, ಈ ಸೌಗಾತ್ ಏನು ಮಹಾ ದೊಡ್ಡದು. ಅರೇ ಶಿವಬಾಬಾ ಕಿ ಯಾದ್ಗಾರ್ ಸಾತ್ रहेगी तो ಶಿವಬಾಬಾ ಕಿ ಯಾದ್ रहेगी. ಶಿವಬಾಬಾ ಕೊಡುವಂತಹ ಯಜ್ಞದಿಂದ ಕೊಡುವಂತಹ ಗಿಫ್ಟ್ ನೋಡಿದಾಗ ಶಿವಬಾಬಾ ನೆನಪಿಗೆ ಬರ್ತಾರೆ, ಮತ್ತು ನಿಮಗೆ ಪದ್ಮಾಪದಂ ಭಾಗ್ಯ ಸಿಗ್ತದೆ. अच्छा मीठे मीठे सिकीलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇ ಪಾಯಿಂಟ್, ಸತ್ಯದ ಸಂಘದ ಜೊತೆಗೆ ವಾಪಸ್ ಹೋಗಬೇಕಾಗಿದೆ. ಆದ್ದರಿಂದ ಯಾವಾಗಲೂ ಸತ್ಯವಾಗಿರಿ, ಎಂದಿಗೂ ಸುಳ್ಳನ್ನು ನುಡಿಯಬೇಡಿ. ಎರಡನೇ ಪಾಯಿಂಟ್, ನಾವು ಬ್ರಹ್ಮ ಬಾಬಾರವರ ಮಕ್ಕಳು, ಪರಸ್ಪರರಲ್ಲಿ ಸಹೋದರ ಸಹೋದರಿಯರು ಆಗಿದ್ದೇವೆ. ಹಾಗಾಗಿ ಯಾವುದೇ ಕ್ರಿಮಿನಲ್ ಆ್ಯಕ್ಟನ್ನು ಮಾಡಬಾರದು. ಸಹೋದರ ಸಹೋದರರಾಗಿ ಮತ್ತು ಸಹೋದರ ಸಹೋದರಿಯರಾಗಬೇಕು. ಇದನ್ನು ಬಿಟ್ಟು ಬೇರೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ವರದಾನ, याद के बल से अपने व दूसरे के श्रेष्ठ पुरुषार्थ की गतिविधि को जानने वाले ಮಾಸ್ಟರ್ ತ್ರಿಕಾಲದರ್ಶಿ ಭವ. ವರದಾನ, ನೆನಪಿನ ಬಲದಿಂದ ತಮ್ಮ ಅಥವಾ ಅನ್ಯರ ಶ್ರೇಷ್ಠ ಪುರುಷಾರ್ಥದ ಗತಿವಿಧಿಯನ್ನು ತಿಳಿದುಕೊಳ್ಳುವಂತಹ ಮಾಸ್ಟರ್ ತ್ರಿಕಾಲದರ್ಶಿಗಳು ಆಗಿರಿ. ಯಾವ ರೀತಿ ಸೈನ್ಸಿನವರು ಪೃಥ್ವಿಯಿಂದ ಸ್ಪೇಸಿಗೆ ಹೋಗ್ತಾರೆ, ಅಲ್ಲಿ ಹೋದಾಗ ಅಲ್ಲಿನ ಎಲ್ಲ ಗತಿವಿಧಿಗಳನ್ನು ಅರ್ಥ ಮಾಡ್ಕೊಳ್ತಾರೆ, ಅದೇ ರೀತಿ ನೀವು ತ್ರಿಕಾಲದರ್ಶಿ ಮಕ್ಕಳು. ಸೈಲೆನ್ಸ್ ಅಂದರೆ ನೆನಪಿನ ಬಲದಿಂದ ತಮ್ಮ ಅಥವಾ ಇನ್ನೊಬ್ಬರ ಶ್ರೇಷ್ಠ ಪುರುಷಾರ್ಥ ಅಥವಾ ಸ್ಥಿತಿಯ ಗತಿವಿಧಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು. ದಿವ್ಯ ಬುದ್ಧಿಯವರು ಆಗೋದ್ರಿಂದ, ನೆನಪಿನ ಶುದ್ಧ ಸಂಕಲ್ಪದಲ್ಲಿ ಸ್ಥಿತ ಆಗೋದ್ರಿಂದ ತ್ರಿಕಾಲದರ್ಶಿಗಳು ಆಗಿರಿ ಅನ್ನುವ
ವರದಾನ ಪ್ರಾಪ್ತಿಯಾಗ್ತದೆ ಮತ್ತು ಹೊಸ ಹೊಸ ಪ್ಲ್ಯಾನ್ ಪ್ರಾಕ್ಟಿಕಲ್ನಲ್ಲಿ ತರಲಿಕ್ಕೆ ಸ್ವತಃ ಇಮರ್ಜ್ ಆಗ್ತದೆ. ಸ್ಲೋಗನ್: सर्व के सहयोगी बनो तो स्नेह स्वतः ही प्राप्त होता रहेगा. ಸರ್ವರ ಸಹಯೋಗಿಗಳು ಆದಾಗ ಸ್ನೇಹ ಸ್ವತಃ ಪ್ರಾಪ್ತಿ ಆಗ್ತಾ ಇರ್ತದೆ. ಅವ್ಯಕ್ತ ಇಶಾರೆ: स्वयं और सर्व के प्रति मनसा द्वारा योग की शक्तियों का प्रयोग करो. ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ. कोई भी यह नहीं कह सकता कि हमको तो सेवा का ಚಾನ್ಸ್ नहीं है. ನನಗೆ ಸೇವೆಯ ಚಾನ್ಸ್ ಇಲ್ಲ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ನಿಮಗೆ ಶಬ್ದಗಳ ಮೂಲಕ ನೀವು ಸೇವೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಮನಸಾ ವಾಯುಮಂಡಲ್ ಸೆ ಸುಖ ಕಿ ವೃತ್ತಿ ಸುಖಮಯ ಸ್ಥಿತಿ ಸೆ ಸೇವಾ ಕರೋ. ಬಾಬಾ ಹೇಳ್ತಾ ಇದ್ದಾರೆ, ನೀವು ವಾಚಾದಿಂದ ಸೇವೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಮನಸ್ಸಿನ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯ ಸೇವೆಯ ಮಾಡಿ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಶರೀರ ಚೆನ್ನಾಗಿಲ್ಲ, ಆರೋಗ್ಯ ಸರಿಯಿಲ್ಲ ಅಂದರೆ ಮನೆಯಲ್ಲಿದ್ದೇ ಸಹಯೋಗಿಗಳಾಗಿ ಕೇವಲ ಮನಸ್ಸಿನಿಂದ ಶುದ್ಧ ಸಂಕಲ್ಪಗಳನ್ನು ಸ್ಟಾಕ್ನ ಜಮಾ ಮಾಡಿಕೊಳ್ಳಿ. ಶುಭ ಭಾವನೆಗಳಿಂದ ಸಂಪನ್ನರಾಗಿ. ಇದು ಕೂಡ ಸೇವೆಯೇ ಆಗಿದೆ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. जगदीश्वरने भुवनेश्वरने
ನೆನೆಯುವೆವು ನಿನ್ನನು ಬಿಡದೆ, ನೆನೆಯುವೆವು ನಿನ್ನನು ಬಿಡದೆ. ಪರಮೇಶ್ವರನೇ ಸರ್ವೇಶ್ವರನೇ ಮಹೇಶ್ವರನೇ ವಿಶ್ವೇಶ್ವರನೇ. ಶಿಕ್ಷಕನೇ ನಿತ್ಯ ರಕ್ಷಕನೇ, ಸತ್ಯ ಶಿಕ್ಷಕನೇ ನಿತ್ಯ ರಕ್ಷಕನೇ, ಪತಿತ ಪಾವನನೇ ಪಾಪನಾಶನೇ, ಪತಿತ ಪಾವನನೇ ಪಾಪನಾಶನೇ. ನೆನೆಯುವೆವು ನಿನ್ನನು ಬಿಡದೆ, ನೆನೆಯುವೆವು ನಿನ್ನನು ಬಿಡದೆ. ಪರಮೇಶ್ವರನೇ ಸರ್ವೇಶ್ವರನೇ ಮಹೇಶ್ವರನೇ ವಿಶ್ವೇಶ್ವರನೇ. ಪರಮೇಶ್ವರನೇ ಸರ್ವೇಶ್ವರನೇ ಮಹೇಶ್ವರನೇ ವಿಶ್ವೇಶ್ವರನೇ. ರಾಮೇಶ್ವರನೇ ಗೋಪೇಶ್ವರನೇ ನೆನೆಯುವೆವು ನಿನ್ನನು ಬಿಡದೆ, ರಾಮೇಶ್ವರನೇ ಗೋಪೇಶ್ವರನೇ ನೆನೆಯುವೆವು ನಿನ್ನನು ಬಿಡದೆ, ನೆನೆಯುವೆವು ನಿನ್ನನು ಬಿಡದೆ, ನೆನೆಯುವೆವು ನಿನ್ನನು ಬಿಡದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ, ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ. ಸುಖವೆಲ್ಲಿ 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ, ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ, ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ, ಪರಮಪಿತ ನೀನಿರಲು ಪರರ ಆಶ್ರಯವೇಕೆ.
ಋಷಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ ಭಯವೇನು ತಂದೆ ಭಯವೇನು ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವಾ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ.
ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು. ಸಿಂಧು ನೀನು ಕಂದ ನಾನು, ಸಿಂಧು ನೀನು ಕಂದ ನಾನು, ತಂದೆ ನೀನು ತಾಯಿ ನೀನು. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು, ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು. ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು. ನೀನೆ ನನಗೆ ಆಸರೆ ಬಾಬಾ, ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು, ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆ
ಶಕ್ತಿ ತುಂಬಿದೆ. ಶಿಕ್ಷಕನು ಗುರು